ಖಾನ್ ಸಿಟಿ ಇದೊಂದು ತಮಿಳ್ ಮೂವಿ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದರ ಬಗ್ಗೆ ಈ ವಿಡಿಯೋ ಇರುತ್ತದೆ. ಮೂವಿ ಮಾತ್ರ ಸೂಪರ್ ಎಂಟರ್ಟೈನ್ಮೆಂಟ್ ಮೂವಿ ಗುರು. ಪಕ್ಕಾ ಟೈಮ್ ವಸೂಲಿ ಅಂತ ಮೂವಿಗಳು ನಿಮಗೆ ನೋಡುವಂಥ ಕರ್ತವ್ಯ ಯಾವ ಥರ ಅಂತಂದರೆ ಇಂಟ್ರೆಸ್ಟ್ ಬರುವಂಥ ಕುತೂಹಲ ಸನ್ನಿವೇಶಗಳು ಅಂತೂ ತುಂಬ ತುಳುಕ್ಬಿಟ್ಟಿರ್ತದೆ ಈ ಮೂವಿಯಲ್ಲಿ ಅನ್ಬೋದು ಗುರು. ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅಂತಂದರೆ ಬೇರೆ ಲೆವೆಲ್ ಅನ್ಕೊಂಬಿಡಿ. ಫಸ್ಟ್ ಹಾಫ್ ಮಾತ್ರ ಸಖತ್ತಾಗಿದೆ, ಸೆಕೆಂಡ್ ಹಾಫ್ ಕೂಡ ತುಂಬಾ ಗ್ರಿಪ್ಪಿ ಹಂಗಾಗಿದೆ. ಸೆಕೆಂಡ್ ಹಾಫ್ ತುಂಬಾ ಗ್ರಿಪ್ಪಿ ಹಂಗಾಗಿರೋದು. ಈ ಮೂವಿನ ಮಿಸ್ ಮಾಡ್ಕೊಳ್ದೆ ನೋಡಿ. ಖಾನ್ ಸಿಟಿ ಅಂತ ಈ ಮೂವಿ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತೋ ಅದ್ರ ಬಗ್ಗೆ ಹೇಳೋ ಕರ್ತವ್ಯ ನಮ್ಮದು. ಫಸ್ಟ್ ಟೈಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕಪ್ಪ ಅಂತಂದರೆ ಒಂದು ಒಳ್ಳೆಯ ಮೂವ್ಸ್ಗಳು ಯಾವ ಥರ ನಿಮಗೆ ಎಕ್ಸ್ಪೀರಿಯನ್ಸ್ ಕೊಡಬಹುದು, ಅದರ ಬಗ್ಗೆ ಎಕ್ಸ್ಪೀರಿಯನ್ಸ್ ನಮ್ಮಲ್ಲಿ ಏನಾಗುತ್ತದೆ ಅನ್ನೋದರ ಬಗ್ಗೆ ನಿಮ್ಗೆ ಹೇಳೋ ಕರ್ತವ್ಯ ನಮ್ಮದು. ನಮಗಂತೂ ಪಿಕ್ಚರ್ ತುಂಬಾ ಇಷ್ಟ ಆಯಿತು. ಆಲ್ರೆಡಿ ಈ ಮೂವಿನ ಯಾರೆಲ್ಲ ನೋಡಿದರೆ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೂವಿ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು ಅನ್ನೋದರ ಬಗ್ಗೆ. ಬನ್ನಿ ಗುರು, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಒಂದು ಸಿಂಪಲ್ ಆದ ಫ್ಯಾಮಿಲಿ. ಇವರು ತಮಿಳ್ನಾಡಿಂದ ನಮ್ಮ ಕರ್ನಾಟಕಕ್ಕೆ ಬಂದಿರ್ತಾರೆ. ಅವರದ್ದೇ ಒಂದು ಇದು ಇರುತ್ತೆ, ಕ್ಯಾಂಟೀನ್ ಇರುತ್ತೆ. ಕ್ಯಾಂಟೀನ್ ಅಂತಂದರೆ ಅದೇ ಊಟದ ವ್ಯವಸ್ಥೆ, ಹೋಟೆಲ್ ಅಂತಾರಲ್ಲ ಆ ಥರ ಹೋಟೆಲ್ ಮಾಡ್ಕೊಂಡಿರ್ತಾರೆ. ಅವರ ಮನೆಯಲ್ಲಿ ಕೂಡ ಸಿಂಪಲ್ಲಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲಿಗರು, ಅಪ್ಪ ಅಮ್ಮ ಮಗ ಮತ್ತು ಅಜ್ಜಿ ಮತ್ತು ಎಲ್ಲ ಫ್ಯಾಮಿಲಿಗಳು ಒಂದೇ ಕಡೆ ಇರ್ತಾರೆ ಗುರು. ಹೌದು ಗುರು, ಇದೊಂದು ಫ್ಯಾಮಿಲಿ ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಗೊತ್ತಾಗುತ್ತೆ ಮುಂದೆ ಇವರು ಫ್ಯಾಮಿಲಿನೇ ಅಲ್ಲ ಗುರು. ಏನಪ್ಪ ಇದು ಕ್ಯೂರಿಯಾಸಿಟಿ ಅನ್ನೋದನ್ನು ನೀವು ಮೂವಿಯಲ್ಲಿ ನೋಡಿ ತಿಳ್ಕೊಬೇಕು. ಇವರೆಲ್ಲ ಫ್ಯಾಮಿಲಿ ಹೇಗಾದರೂ ಹೇಗೆ ಇಲ್ಲೇ ಬಾಳ್ತಾ ಇದ್ದಾರೆ ಅನ್ನೋದೇ ಇದರ ಮೂವಿ ಪ್ಲಾಟ್ ಅಂತ ಅನ್ಬೋದು. ಈ ಮೂವಿ ನೋಡು ಸ್ಟಾರ್ಟಿಂಗ್ನಲ್ಲಿ ಮೂವಿ ತುಂಬಾ ಕ್ಯೂರಿಯಾಸಿಟಿ ಆಡ್ತು. ಇವರೇನೋ ಮಾಡ್ತಾರೆ ಬಿಡು ಅಂತ ಅನ್ಕೊಂಡ್ರೆ ಮೂವಿ ಕಥೆನೇ ಚೇಂಜ್ ಆಗ್ಬಿಡ್ತು. ನೀವು ತಲೆಯಲ್ಲಿ ಏನು ಅನ್ಕೊಂಡಿರ್ತಾರೋ ಅದಂತೂ ಆಗೋದೇ ಇಲ್ಲ ಈ ಮೂವಿಯಲ್ಲಿ. ನಿಮ್ಮ ತಲೆಯಲ್ಲಿ ಏನು ಅನ್ಕೊಂಡಿರ್ತಾರೋ ಅದರ ಅಪೋಸಿಟ್ಟೇ ಆಗೋದು ಈ ಮೂವಿಯಲ್ಲಿ. ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಆ ಥರ ಕ್ಯಾರೆಕ್ಟರ್ ಕೂಡ ಬರ್ತಾ ಇರ್ತವೆ. ಮತ್ತು ಬಾಬು ಅವರು ಇದರಲ್ಲಿ ಆ್ಯಕ್ಟಿಂಗ್ ಮಾಡಿದ್ರೆ ಬೇರೆ ಲೆವೆಲ್ ಅನ್ಕೊಂಬಿಡಿ. ಎಂಥ ಕಾಮಿಡಿ ಆ್ಯಕ್ಟರ್ ಅಂತಂದರೆ ಹೆವಿ ಅಂತ ಅನ್ಕೊಂಬಿಡಿ. ಇದರಲ್ಲಿ ಸೂಪರಾಗಿ ಕಾಮಿಡಿಗಳೇ ತುಂಬ ಚೆನ್ನಾಗಿತ್ತು. ಮತ್ತು ಇದರ ಬಿ ಜಿ ಎಮ್, ಆ ತೆಲುಗು ಒಂದು ಬಿ ಜಿ ಎಮ್ ಬರುತ್ತೆ ಗುರು, ಅದಂತೂ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ. ಒಂದು ಕ್ಯಾರೆಕ್ಟರ್ಗೆ ಏನು ಮಾಡಿಸಿದ ಒಂದು ಫಿಲ್ಮ್ ಅಂತ ಅನ್ಬೋದು. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಯಾಕಂದರೆ ಆ ಥರ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಸಕ್ಸಸ್ ಆಗುತ್ತೆ. ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡೋದ್ರಲ್ಲಿ ಈ ಮೂವಿ ಬೆಸ್ಟ್ಗೆ ಬೆಸ್ಟ್ ಆದ ಮೂವಿ. ಮಿಸ್ ಮಾಡ್ಕೊಳ್ದೆ ನೋಡಿ. ನಮ್ಮ ಕನ್ನಡ ಭಾಷೆಯಲ್ಲೇ ಇದೆ. ಮೂವಿ ಟ್ರೈಲರ್ನ ನೀವು ಯೂಟ್ಯೂಬ್ನಲ್ಲಿ ನೋಡ್ಬೋದು. ಆದರೆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೂವಿ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡಬಹುದು. ಇದಂತೂ ಬೆಸ್ಟಿಗೆ ಬೆಸ್ಟ್ ವಾಚಿಂಗ್ ಮೂವಿ ಅಂತ ಅನ್ನೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ಈಟು ಕೂಡ ಡಿಸ್ಪೆಂಡ್ ಮಾಡಲ್ಲ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮುಂದೆ ಏನಾಗುತ್ತೆ ಕುತೂಹಲ, ಮತ್ತು ಇದರ ಬ್ಯಾಂಕಿನ ನಡುವೆ ಕುತೂಹಲನ್ನು ನಾವು ಲಕ್ಕಿ ಭಾಸ್ಕರ್ ತುಂಬ ನೋಡ್ಬಿಟ್ಟಿದೆಯಲ್ವ, ಇದರ ಇಂಪ್ಯಾಕ್ಟೇ ಈ ಮೂವಿಯಲ್ಲಿ ಇದೆ. ಅದನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಗುರು ಈ ಮೂವಿ ನೋಡುವಂದಾಗ. ನೀವು ನೋಡಿ, ಅಕಸ್ಮಾತ್ ಯಾರೆಲ್ಲ ಈ ಮೂವಿನ ನೋಡಿದ್ದೀರಾ ಕಮೆಂಟ್ ಮಾಡಿ, ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮೂವಿ ನಿಮ್ಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಕೊಡ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಗುರು. ನೋಡ್ಬೋದು, ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಇದೆ ಗುರು, ಹೋಗಿ ನೋಡಿ. ಮತ್ತೆ ಸಿಗೋಣ ಗುರು ಒಂದು ಒಳ್ಳೆಯ ಮೂವಿ ಜೊತೆಗೆ. ನಿಮಗೋಸ್ಕರ ಬಂದು ಭೇಟಿ ಆಗ್ತಾ ಇರ್ತೀನಿ. ನೀವು ಮಾಡಬೇಕಾಗಿರೋದು ಇಷ್ಟೇ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಡೈಲಿ ಹೊಸತನದ ಮೂವೀಸ್ಗಳು ನಿಮಗೋಸ್ಕರ ಬಂದು ಸೇವ್ ಕರ್ತವ್ಯ ನಮ್ಮದು. ಬಾಯ್ ಗುರು, ಮತ್ತೆ ಸಿಗೋಣ ಒಂದು ಒಳ್ಳೆಯ ಮೂವಿ ಜೊತೆಗೆ. ಮೂವಿನ ಮಿಸ್ ಮಾಡ್ಕೊಳ್ದೆ ನೋಡಿ. ಒಂದು ಒಳ್ಳೆಯ ಬೆಸ್ಟಿಗೆ ಬೆಸ್ಟ್ ವಾಚ್ ಅಂತ ಅನ್ಬೋದು. ಬಾಯ್ ಗುರು, ಮತ್ತೆ ಸಿಗೋಣ.